ಈ ಜಂಜಿ ಹೆಸರಲ್ಲಿ ಯಾರನ್ನ ಬೇಕಾದ್ರೂ ಬೈಯೋದಿದೆ ಅಲ್ಲ, ಇದೊಂದು ಕೆಟ್ಟ ಹ್ಯಾಬಿಟ್ ಆಗ್ಬಿಟ್ಟಿದೆ. ಅಲ್ಲ, ಆರ್ಮಿ ಪೊಲೀಸರನ್ನು ರಾಜಕಾರಣಿಗಳನ್ನ ತಿಳ್ಕೊಂಡು ಬೈಯೋದ? ಮೊದಲು ಈ ವಿಡಿಯೋ ನೋಡಿ. ಇದು ಲದಾಖ್ ವಿಡಿಯೋ. ಅವಳು ಟ್ರಿಪ್ ಹೋಗಿದ್ದಾಳೆ, ಅವಳನ್ನಲ್ಲಿ ಚೆಕ್ ಪೋಸ್ಟ್ ಅಲ್ಲಿ ನಿಲ್ಸಿದ್ದಾರೆ. ನೀವು ಲದಾಖ್ ಮತ್ತು ಜಮ್ಮು ಕಾಶ್ಮೀರದ ಕಡೆ ಹೋದ್ರೆ ತುಂಬಾ ಸೆನ್ಸಿಟಿವ್ ಏರಿಯಾ ಇರೋದ್ರಿಂದ ಅಲ್ಲಿ ಅನೇಕ ಕಡೆ ನಿಲ್ಸ್ತಾರೆ. ಇದೇನ್ ಫಸ್ಟ್ ಟೈಮ್ ಅಲ್ಲ, ಈ ರೀತಿ ಬಹಳ ಸಲ ಆಗುತ್ತೆ. ಅದಕ್ಕೆ ಅನೇಕ ಕಾರಣಗಳು ಇರಬಹುದು. ಕೆಲವೊಂದ್ಸಲ ರೋಡ್ ಕೆಟ್ಟೋಗಿರೋದಕ್ಕೆ, ಡ್ಯೂ ಟು ಸೆಕ್ಯೂರಿಟಿ ರೀಸನ್ಸ್, ಆರ್ಮಿ ಆಪರೇಷನ್ ಸಲುವಾಗಿ ಈ ರೀತಿ ನಿಲ್ಸ್ತಾರೆ. ಅದನ್ನೇ ಇಟ್ಕೊಂಡು ಇವಳಲ್ಲಿನ ಲೋಕಲ್ ಪೊಲೀಸರ ಮೇಲೆ ಗಂಟು ಹರ್ಕೋತಿದ್ದಾಳೆ. ಈ ಜಂಜಿ ಹೆಸರಲ್ಲಿ ಕ್ಯಾಮ್ರಾ ಆನ್ ಮಾಡ್ಕೊಂಡು ನಾನು ಸರ್ಕಾರದ ವಿರುದ್ಧ ಧ್ವನಿ ಎತ್ತಾ ಇದೀನಿ ಅಂತ ತೋರಿಸ್ಕೊಳ್ಳೋದಿದೆಯಲ್ಲ, ಇದನ್ನೇ ಕೆಲವರು ದೇಶಭಕ್ತಿ ಅನ್ಕೊಂಡಿದ್ದಾರೆ. ಇವನ್ ಐ ಬಿಲಾಂಗ್ ಟು ದಿ ಜಂಜಿ, ಬಟ್ ನನ್ಗೆ ಈ ರೀತಿ ಚೂತೆ ಮೈಂಡ್ಸೆಟ್ ಇಲ್ಲ. ಜಂಜಿ ಅನ್ನೋ ಹೆಸರಿನಲ್ಲಿ ಇಂಥ ಕೆಲಸಗಳು ಮಾಡ್ತಿರೋದನ್ನ ನೋಡಿದ್ರೆ ನಾನು ಸಹ ಜಂಜಿ ಅಂತ ಹೇಳ್ಕೊಳ್ಳಕ್ಕೆ ಅಸಹ್ಯ ಆಗ್ತಿದೆ. ಇವಳು ಇನ್ನೊಂದು ಮಾತು ಹೇಳ್ತಾಳೆ, ಇದೇ ರೀತಿ ನೀವು ಕಾಶ್ಮೀರಿಯವರನ್ನು ಬಂದ್ ಮಾಡಿಟ್ಟಿದ್ದೀರಿ, ಈಗ ಟೂರಿಸ್ಟ್ ಗಳನ್ನ ಅದೇ ರೀತಿ ತಡೆಯೋ ಪ್ರಯತ್ನ ಮಾಡ್ತಿದ್ದೀರಿ ಅಂತ. ಇದೇ ಸ್ಟೇಟ್ಮೆಂಟ್ ನ ಇಟ್ಕೊಂಡು ನಾಳೆ ಪಾಕಿಸ್ತಾನ ನೋಡಿ ಕಾಶ್ಮೀರದ ಜನರನ್ನ ಹೇಗೆ ಭಾರತ ಸರ್ಕಾರ ಕಟ್ಟಿ ಆಗ್ತಿದೆ ಅಂತ ಈ ರೀತಿ ತೋರಿಸಿದ್ರೆ ಅವಾಗ ಭಾರತದ ಇಮೇಜ್ಗೆ ಧಕ್ಕೆ ಆಗಲ್ವಾ? ವಿಡಿಯೋ ಮಾಡೋಕ್ಕಿಂತ ಮುಂಚೆ ಅದರ ಕಾನ್ಸಿಕ್ವೆನ್ಸಸ್ ಏನ್ ಆಗ್ಬಹುದು ಅಂತ ಒಂದ್ಸಲ ಥಿಂಕ್ ಮಾಡ್ಬೇಕು. ಸುಮ್ನೆ ವೈರಲ್ ಆಗೋ ಸಲುವಾಗಿ ಏನೋ ಮಾಡೋದಲ್ಲ. ಹಾಗಂತ ಸರ್ಕಾರವನ್ನ ಪ್ರಶ್ನೆ ಮಾಡೋದು ತಪ್ಪಲ್ಲ, ಆದ್ರೆ ಸೆನ್ಸಿಟಿವ್ ಏರಿಯಾನ ಸೆಕ್ಯೂರಿಟಿ ಸಿಚುವೇಶನ್ ಅರ್ಥ ಮಾಡ್ಕೊಳ್ಳದೆ ಅಲ್ಲಿನ ಆರ್ಮಿ ಮತ್ತು ಪೊಲೀಸರನ್ನ ಬೈಯೋದಿದೆಯಲ್ಲ, ಅದು ತಪ್ಪು. ಜೈ ಹಿಂದ್.